ಮಂಜಣ್ಣನವರ ಹುಟ್ಟುಹಬ್ಬದ ಪ್ರಯುಕ್ತವಾಗಿ ಇಂದು ನಮ್ಮ ಕೇರಿಪೇಟೆಯ ತಾಲೂಕಿನ ಎಲ್ಲ ಮುಖಂಡರು ಮತ್ತು ಕಾರ್ಯಕರ್ತರು ತಾಲೂಕಿನ ಎಲ್ಲ ಸಾರ್ವಜನಿಕರ ಪರವಾಗಿ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಅವರ ಹುಟ್ಟುಹಬ್ಬದ ಪ್ರಯುಕ್ತವಾಗಿ ಹಣ್ಣು ಹಪ್ಪಲವನ್ನು ಕೂಡ ಎಲ್ಲರೂ ಕೂಡ ಎಲ್ಲ ಪರವಾಗಿ ನಮ್ಮ ಕ್ಷೇತ್ರದಲ್ಲಿ ಇರ್ತಕ್ಕಂಥ ಶಾಸಕರಿಗೆ ಎಲ್ಲ ಆಯುಷ್ಯ ಆರೋಗ್ಯವನ್ನು ಬರಲಿ ಅಂತ ಹೇಳಿ ನಮ್ಮ ತಾಲೂಕಿನ ಎಲ್ಲ ಮುಖಂಡರು ಸೇರಿ ಆಂಜನೇಯ ಸ್ವಾಮಿಯ ದೇವಸ್ಥಾನದಲ್ಲಿ ಅಭಿಷೇಕವನ್ನು ಮಾಡಿ ಕೂಡ ಅವ್ರಿಗೆ ಅರ್ಚನೆಯನ್ನು ಮಾಡಿ ತಾಲೂಕಿನಲ್ಲಿ ಹೆಚ್ಚಿನ ಸೇವೆಯನ್ನು ಮಾಡಿ ಈ 24x7 ಏನಿದೆ ಆ ರೀತಿ ಎಲ್ಲ ನಮ್ಮ ತಾಲೂಕಿನ ಜನತೆಗೆ ಭಾರಿ ಹತ್ತಿರದಿಂದ ಸಿಕ್ಕಿ ಎಲ್ಲ ಜನಮನವನ್ನು ಮುಖಂಡರು ನಮ್ಮ ತಾಲೂಕಿನ ಎಲ್ಲ ಕಾರ್ಯಕರ್ತರು ಹೊರಗೂಡಿ ಇವತ್ತು 51ನೇ ಹುಟ್ಟುಹಬ್ಬದ ಅಂಗವಾಗಿ ನಮ್ಮ ತಾಲೂಕಿನ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಅವರ ಹುಟ್ಟುಹಬ್ಬದ ಅಂಗವಾಗಿ ಇವತ್ತು ಹಣ್ಣು ಹಂಪಲವನ್ನು ರೋಗಿಗಳಿಗೆ ವಿತರಣೆ ಮಾಡೋದ್ರ ಮೂಲಕ ಅವರಿಗೆ ಒಂದು ರಾಜಕೀಯ ಚೈತನ್ಯ ಇನ್ನೂ ಹೆಚ್ಚಾಗಲಿ, ಇನ್ನು ನಮ್ಮ ತಾಲೂಕಿನಲ್ಲಿ ಅವರ ರಾಜಕಾರಣ ಒಳ್ಳೆಯದಾಗಲಿ. 28ನೇ ಇಸ್ವಿಗೂ ಕೂಡ ನಮ್ಮೆಲ್ಲರ ಭಗವಂತನ ಆಶೀರ್ವಾದದಲ್ಲಿ ನಿಖಿಲ್ ಅಣ್ಣವರ ಈಗಾಗಲೇ 3 ದಿನದಲ್ಲಿ ಅವರ ಒಂದು ಭಾವಚಿತ್ರನ ಬಿಡುಗಡೆ ಮಾಡೋದ್ರ ಮೂಲಕ ಈಗಾಗಲೇ ಅವರು ಕೂಡ ಆಶಯ ವ್ಯಕ್ತಪಡಿಸಿದ್ದಾರೆ. 28ನೇ ಇಸ್ವಿಗೆ ಮತ್ತೆ ಮಂಜಣ್ಣ ಶಾಸಕರಾಗಿ ಬರಲಿ ಅಂತ ಅವರು ಆಶಯ ಪಡಿಸಿದ್ದಾರೆ. ಭಗವಂತನು ಕೂಡ ಅದಕ್ಕೆ ಆಶೀರ್ವಾದ ನೀಡಲಿ. ಹಾಗೆಲ್ಲ ನಮ್ಮ ಕಾರ್ಯಕರ್ತರ ಒಕ್ಕರಲ್ಲ ಬೆಂಬಲವೂ ಕೂಡ ಹಾಗೇ ಇದೆ. ಅವರಿಗೆ ರಾಜಕೀಯ ಚೈತನ್ಯ, ಆರೋಗ್ಯ ಚೈತನ್ಯ ಅವರಿಗೆ, ಅವರ ಕುಟುಂಬಕ್ಕೆ ಹಾಗೂ ನನ್ನ ಪಕ್ಷದ ಎಲ್ಲ ಮುಖಂಡರಿಗೂ ಕೂಡ ಭಗವಂತ ಆ ಒಂದು ಶಕ್ತಿಯನ್ನು ನೀಡಲಿ ಅಂತೇಳಿ ನನ್ನ ಮಾತನ್ನೇ 28ಕ್ಕೆ ಮಂಜಣ್ಣ ಇದು 100ಕ್ಕೆ 100 ಸತ್ಯ. 2022 ಜೂನ್ 18ನೇ ತಾರೀಕಿನಲ್ಲಿ ಮಂಜಣ್ಣಗೆ ನಾನು ಹೇಳಿದೆ 2023ಕ್ಕೆ ನೀವು MLA ಆಗಿ ಆಗ್ತೀರಿ ಶಾಸಕರಿಗೆ ಏರ್ಪಡಿಗೆ ಅಂತ. ಅದೇ ರೀತಿ ಭಗವಂತ ನಗರ ಮುಂದಿನ 2028ಗೂ 100ಕ್ಕೆ 100 ಭಾಗ JDS ಇಂದ ನಮ್ಮ ಮಂಜಣ್ಣ ಶಾಸಕರಾಗಿ ಒಳ್ಳೆ ಅಧಿಕಾರನ ವಹಿಸ್ಕೊಂಬತ್ತಾರೆ. ಅದಕ್ಕೆ ನಮ್ಮ ಪಕ್ಷದ ಕಾರ್ಯಕರ್ತರು ಹೆಂಗವ್ರಿ ಅಂತ ಅಂದರೆ ಮಿಲಿಟರಿನಲ್ಲಿ ನಮ್ಮ ಯೋಧರು ಯುದ್ಧ ಮಾಡ್ತಾರಲ್ಲ ಆ ಥರ ಇದ್ದಾರೆ. ಅದರಲ್ಲಿ ಎರಡನೇ ಮಾತಿಲ್ಲ. ಯಾಕೆಂದರೆ ಕೆಲವ್ರು ಅಂತಾರೆ, ಕೆಲವ್ರು ನಾವು ನೋಡಿದ್ದೀವಿ, ಕೆಲವರು ಬೇರೆ ಪಕ್ಷ ಅಂತಾರೆ ಎಲೆಕ್ಷನ್ ಸ್ಟಾರ್ಟ್ ಆಗ್ಬಿಟ್ರೆ ನಮ್ಮ ಪಕ್ಷದರೆಲ್ಲ ಎಲ್ಲಿ ಬೇಕಲ್ಲಿ ಇರ್ತಾರೆ, ದಳದವ್ರು ಒಬ್ರು ಬೇಕಿಲ್ಲ ಅಂತ. ಎಲೆಕ್ಷನ್ 3 ದಿನ ಸ್ಟಾರ್ಟ್ ಮಾಡಿದ್ರೆ ನಿದ್ದೆ ಮಾಡೋದಿಲ್ಲ, ನಿದ್ದೆ ಮಾಡ್ದೇನೆ ಹೋರಾಟ ಮಾಡೋಂಥ ಶಕ್ತಿ ಇರೋದು ನಮ್ಮ ಜನತಾದಳ ಕಾರ್ಯಕರ್ತರಲ್ಲಿ ಅಂತ ಒಂದು ಖುಷಿಲಿ ಇದೊಂದು ಮಾತನ್ನು ಹೇಳ್ತೀನಿ. ಮತ್ತು ಮಂಜಣ್ಣಗೆ ನಮ್ಮೆಲ್ಲರ ನಮ್ಮ ರೈತರ ಆಶೀರ್ವಾದ 2028ಕ್ಕೆ ಇರಲಿ ಅಂತ ಭಗವಂತನಲ್ಲಿ ಕೇಳ್ಕೊತ ನಾನು ಎರಡು ಮುಗ್ತೀನಿ. ಜೈ ಕರ್ನಾಟಕ ಮಾತೆ. ನಮ್ಮ ನಾಯಕರು ಈ ಕ್ಷೇತ್ರದ ಶಾಸಕರಾಗಿರ್ತಕ್ಕಂಥ ಮಂಜಣ್ಣವ್ರಿಗೆ 51ನೇ ವಸಂತ ಮತ್ತು ಸಂವತ್ಸರ ಅವರಿಗೆ, ಅವರ ಕುಟುಂಬದವರಿಗೆ ಒಳ್ಳೆಯದಾಗಲಿ. ಅವರಿಗೆ ಆರೋಗ್ಯ ಐಶ್ವರ್ಯವನ್ನು ಮತ್ತು ಇನ್ನೂ ಹೆಚ್ಚಿನ ಅಧಿಕಾರವನ್ನು ಆ ಭಗವಂತ ಕರುಣಿಸಲಿ ಅಂತಕ್ಕಂಥ ಮಾತನ್ನು ಹೇಳ್ತಾ, ಜೊತೆಗೆ ಈಗೇನು ಅವರ ಶಾಸಕರಾಗಿ ಆಯ್ಕೆಯಾದ ನಂತರ ಏನು ಉತ್ತಮವಾಗಿರ್ತಕ್ಕಂಥ ಕೆಲಸವನ್ನು, ಅದು ಹಲವಾರು ಕಾರ್ಯಕ್ರಮ ಇದೆ, ಅದು ಹೇಳಲಿಕ್ಕೆ ಸಮಯ ಇಲ್ಲ. 100 ಒಳ್ಳೆಯ ಕಾರ್ಯಕ್ರಮವನ್ನು ಮಾಡ್ಕೊಂಡ್ಬಂದಿದ್ದಾರೆ. ಇದೇ ರೀತಿಯ ಉತ್ತಮವಾಗಿರ್ತಕ್ಕಂಥ ಕಾರ್ಯಕ್ರಮಗಳನ್ನ, ಅರ್ಥಪೂರ್ಣವಾಗಿರ್ತಕ್ಕಂಥ ಕಾರ್ಯಕ್ರಮಗಳನ್ನ, ಪಕ್ಷದ ಸಂಘಟನೆಯನ್ನು ಮುಂದುವರ್ಸ್ಕೊಂಡು ಹೋಗಲಿ. ಆ ಶಕ್ತಿಯನ್ನು, ಆ ಮುಂದುವರ್ಸ್ಕೊಂಡು ಹೋಗ್ತಕ್ಕಂಥ ಶಕ್ತಿಯನ್ನು ಭಗವಂತ ಅವರಿಗೆ ಕರುಣಿಸ್ಲಿ ಅಂತಕ್ಕಂಥ ಮಾತನ್ನು ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ಇವತ್ತು ವಿಶೇಷವಾದಂಥ ಸಮಾರಂಭ. ನಮ್ಮ ನೆಚ್ಚಿನ ನಾಯಕರಾದಂಥ ಮಂಜಣ್ಣವರ ಹುಟ್ಟುಹಬ್ಬವನ್ನು ಆಚರಿಸ್ತಾ ಇರುವುದು ನಿಜಕ್ಕೂ ಬಹಳ ಸಂತೋಷ ಅದನ್ನ ನಮ್ಗೆಲ್ರಿಗೂ ತಂದಿದೆ. ಏನು ಕಾರ್ಯಕರ್ತರು ಉತ್ಸುಕರಾಗಿ 9 ಗಂಟೆಗೆ ಬರಬೇಕು ನೀವು ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಅಂತ ಕರೆ ಕೊಟ್ಟಿದ್ರ ಮೇರೆಗೆ ಎಲ್ಲ ಕಾರ್ಯಕರ್ತರು ಸಹ ಬಂದಂಥದ್ದನ್ನ ನೋಡಿದ್ರೆ ಬಹಳ ಸಂತೋಷ ಆಗ್ತದೆ. ಏನು ಅಭಿಮಾನ ಇಟ್ಟಿದ್ದಾರೆ ನಮ್ಮ ಮಂಜಣ್ಣವ್ರ ಬಗ್ಗೆ. ಎಷ್ಟು ಕಾರ್ಯಕರ್ತರು ಹುಮ್ಮಸ್ಸಿನಿಂದ ಸ್ನಾನ ಪೂಜೆ ಮಾಡಿ ದೇವಸ್ಥಾನದ ಹತ್ರ ಬಂದು ದೇವ್ರಿಗೆ ಪೂಜೆ ಮಾಡಿಸಿ ನಮ್ಮ ಮಂಜಣ್ಣವ್ರಿಗೆ ಯಶಸ್ಸನ್ನು ಕೋರಿದ್ದಾರೆ. ಇದು ಬಹಳ ಸಂತೋಷ ಪಡುವಂತ ವಿಚಾರ. ಆ ಮಂಜಣ್ಣವ್ರಿಗೆ ಎಲ್ಲ ಮಂಜಣ್ಣವರು ಮತ್ತೆ ಲೋಕಣ್ಣವರು ಅಣ್ಣನಿಗೆ ತಕ್ಕ ತಮ್ಮ. ಏನು ಒಂದು ನಮ್ಮ ಲೋಕಣ್ಣವ್ರು ಇದ್ದಾರೋ
ಚಾಚು ತಪ್ಪನೆ ಅವ್ರಿಗೆ ಏನು ನಿರ್ದೇಶನವನ್ನು ಕೊಟ್ಟಿದ್ದಾರೆ ಆ ನಿರ್ದೇಶನದ ಮೇರೆಗೆ ಎಲ್ಲ ಕಾರ್ಯಕರ್ತರನ್ನ ಸಮಾನತೆಯಿಂದ ಸ್ವೀಕಾರ ಮಾಡಿ ನಾವು ಎಲ್ಲರೂ ಸಹ ಒಂದೇ, ನಾವೆಲ್ಲರೂ ಜೊತೆಗೂಡೋಣ, ಹೆಚ್ಚಿನ ಸಂಖ್ಯೆಯಲ್ಲಿ ದೇವರನ್ನ ಪ್ರಾರ್ಥಿಸೋಣ, ನಮ್ಮ ಅಣ್ಣನಿಗೆ ಮತ್ತೆ ಇಡೀ ನಮ್ಮ ತಾಲೂಕಿನ ಜನಕ್ಕೆ ಒಳ್ಳೇದಾಗುವಂತೆ ನಾವು ದೇವ್ರನ್ನ ಇದು ಮಾಡೋಣ ಬೇಡ ಅಂತ ಹೇಳಿ ದೇವ್ರ ಹತ್ರ ಪೂಜೆ ಮಾಡಿಸಿ ಎಲ್ರಿಗೂ ಒಂದು ಒಳ್ಳೆಯ ಭಾವನೆ ಉಂಟಾಗುವಂತೆ ಮಾಡಿದ್ದಾರೆ. ಅವರಿಗೆ ಮತ್ತು ಅವರ ಕುಟುಂಬಕ್ಕೆ ಎಲ್ರಿಗೂ ಸಹ ದೇವರು ಸಕಲ ಸನ್ಮಾನವನ್ನು ಉಂಟು ಮಾಡಲಿ, ಆಯುರ ಆರೋಗ್ಯದಲ್ಲಿ ಅಷ್ಟೈಶ್ವರ್ಯಾದಿಗಳನ್ನ ಕೊಡಲಿ. ಅವರು ಮುಂದೆ ಈಗ 2028ನೇ ಇಸ್ವಿಗೆ ಅವರು ಬಿಜೆಪಿ ಮತ್ತು ದಳ ಜೆಡಿಎಸ್ ಪಕ್ಷ ಮತ್ತು ಬಿಜೆಪಿ ಮೈತ್ರಿ ಸರ್ಕಾರ 28ನೇ ಇಸ್ವಿಗೆ ಬರೋದು ಖಂಡಿತ. ಇದರಲ್ಲಿ ಎರಡು ಮಾತಿಲ್ಲ. ಶಾಸಕರಾಗೋದು ನಮ್ಮ ಮಂಜಣ್ಣವರು 100ಕ್ಕೆ 100 ಸತ್ಯ. ಶಾಸಕರಾಗೋದ್ರ ಜೊತೆಗೆ ನಮ್ಮೆಲ್ಲರ ಆರೈಕೆ ಏನಪ್ಪಾ ಅಂತಂದ್ರೆ ಅವರು ಮಂತ್ರಿ ಆಗ್ಬೇಕು. ಅವ್ರು ಮಂತ್ರಿ ಆಗ್ಬೇಕು. ಅದಕ್ಕೆ ನಾವು ಎಲ್ಲರೂ ಸಹ ಸಿದ್ಧವಾಗಿ ಅವ್ರನ್ನ ಎಲ್ಲರನ್ನ ಯಾರನ್ನ ನಾವು ಹಿಡಿಬೇಕು, ಏನ್ ಮಾಡ್ಬೇಕು ಅನ್ನೋದನ್ನ ಯೋಚನೆ ಮಾಡಿ ಅವ್ರನ್ನ ಮಂತ್ರಿ ಸ್ಥಾನಕ್ಕೆ ಕೂರಿಸ್ತೀವಿ ಅಂತ ಹೇಳಿ ನಿಮ್ಮೆಲ್ಲರ ಪರವಾಗಿ ನಾನು ಘಂಟಾಘೋಷವಾಗಿ ಹೇಳಕ್ಕೆ ಇಷ್ಟಪಡ್ತೀನಿ. ಇದೇನು ನಾನು ಹೇಳ್ತಾ ಇಲ್ಲ. ಅವರ ಸಮಾನತೆ, ಅವರು 24 ಗಂಟೆ ಕೆಲಸ ಮಾಡುವ ರೀತಿ, ಅವ್ರ ಮನೆ ಹತ್ರ ನಾನು ಇದೀನಿ, ಎಷ್ಟು ಜನ ಬರ್ತಾರೆ, ಎಷ್ಟು ಜನ ಹೋಗ್ತಾರೆ, ಹೆಂಗಸ್ರಿ ಆಗ್ಲಿ ಗಂಡಸ್ರಿ ಆಗ್ಲಿ ಎಲ್ಲ ಕೆಲಸವನ್ನು ಸಹ ನನ್ನ ಸ್ವಂತ ಕೆಲಸ ಅಂತ ಹೇಳಿ ಮಾಡ್ತಾ ಇದ್ದಾರೆ. ಇದು ನಾನು ಕಣ್ಣಾರೆ ನೋಡ್ತಾ ಇರುವಂತ ಸತ್ಯ. ಅದರಿಂದ ಅವರು ಮುಂದೆ ಅವರೇ ಶಾಸಕರಾಗಬೇಕು. ಇಂಥ ಶಾಸಕರನ್ನ ನನ್ನ ಸರ್ವಿಸ್ ಅಲ್ಲಿ ನೋಡಿಲ್ಲ. ಇಂಥ ಶಾಸಕರು ಮುಂದೆ ಅವರೇ ಶಾಸಕರಾಗಿ ಮಂತ್ರಿಗಳಾಗಿ ನಮ್ಮ ಇಡೀ ತಾಲೂಕನ್ನ ಬೆಳಗಲಿ, ಉತ್ತುಂಗ ಸ್ಥಳಕ್ಕೆ ಏರ್ಸ್ಕೊಂಡು ಹೋಗ್ಲಿ ಅಂತ ಹೇಳಿ ಹೇಳ್ತಾ ಎಲ್ರಿಗೂ ನಿಮ್ಮೆಲ್ಲರ ಆಶೀರ್ವಾದ, ನಿಮ್ಮೆಲ್ಲರ ಏನು ಆಸೆ ಇಟ್ಕೊಂಡಿದ್ರು ಅದೆಲ್ಲ ಪೂರೈಕೆ ಆಗಲಿ ಅಂತ ಕೇಳ್ತಾ ಆಂಜನೇಯ ಸ್ವಾಮಿನಲ್ಲಿ ನಾನು ಬೇಡ್ತಾ ನನ್ನ ಮಾತು ಮುಗಿಸ್ತೇನೆ. ನಮಸ್ಕಾರ. ಮತ್ತು ನಮ್ಮ JDS ಮುಖಂಡರು ಮತ್ತು ಕಾರ್ಯಕರ್ತರುಗಳು ಇವತ್ತು ನಾವು ಏನಪ್ಪ ಅಂದ್ರೆ ನಮ್ಮ ಜನಪ್ರಿಯ ಶಾಸಕರು ಅದು ದೇವಸ್ಥಾನಕ್ಕೆ ಹೋಗಿರೋದ್ರಿಂದ ಪ್ರಯುಕ್ತ ನಾವು ಇವತ್ತು ಅವ್ರಿಗೆ ಹುಟ್ಟುಹಬ್ಬದ ಶುಭಾಶಯ ಕೊಡ್ತಾ ಇದ್ದೀವಿ. ಅವ್ರಿಗೆ ದೇವರು ಆಯುಷ್ಯ ಆರೋಗ್ಯ ಕೊಟ್ಟು ದೇವರು ಒಳ್ಳೇದು ಮಾಡಲಿ. ನೆಕ್ಸ್ಟು ನಾವೆಲ್ಲ JDS ಕಾರ್ಯಕರ್ತರು ಇವತ್ತೇನು ನಂಬ್ಕೊಂಡಿದ್ವಿ, ಈ ಕಾರ್ಯಕ್ರಮ ಚೆನ್ನಾಗಿ ನಡೀಲಿ. ನೆಕ್ಸ್ಟ್ 2028 ಗಂಟೆ ನಾವೆಲ್ಲ ಕಾರ್ಯಕರ್ತರುಗಳು ಹಿಂದೆ ದುಡ್ದು 2028ಕ್ಕೆ ನಮ್ಮ ಮಂಜಣ್ಣವ್ರನ್ನ ಮತ್ತೆ MLA ಆಗಿ ಮಾಡಬೇಕು ಅಂತ ನಾವೆಲ್ಲರೂ ಕೋರ್ತೀವಿ. ಜೊತೆಗೆ ಏನಂದ್ರೆ ಅಣ್ಣ ಬರ್ಬೇಕಿತ್ತು, ಅಣ್ಣ ಒಂದು ದೇವಸ್ಥಾನ ಅರ್ಥ ಇತ್ತು, ಹೋಗಿದ್ರೆ ನಿಮಗೆಲ್ಲ ಎಲ್ಲ ಹೋಗಿದ್ರೆ ಗೊತ್ತಿದೆ. ಜೊತೆಗೆ ಇದೊಂದು 1ನೇ ತಾರೀಕಿಗೆ ನಮ್ಮ ನಿತ್ಯಾಣ ಬರ್ತಾ ಇದ್ದಾರೆ. ಹಿಂಗಾಗಿ ಇದೇ ರೀತಿ ಉತ್ಸವ ಅದು ಒಂದು ಫಂಕ್ಷನ್ ನೀಟಾಗಿ ಮಾಡೋಣ, ಎಲ್ಲ ಸೇರಿಕೊಂಡು ತುಂಬ ಚೆನ್ನಾಗಿ ಮಾಡೋಣ ಅಂತೇಳಿ ನಿಮ್ಮೆಲ್ಲರಿಗೂ ಇವತ್ತು ನನ್ನ ಅಣ್ಣಂದಿರು ಅಮ್ಮಂದಿರು ಜೊತೆಗೆ ಇವತ್ತು ನಮ್ಮ ಎಲ್ಲ ನನ್ನ ಕಾರ್ಯಕರ್ತನೆಲ್ಲ ನಾನು ತಂದಿರು ಅಂತ ಹೇಳ್ತೀನಿ. ಅವರು ತಂದೆ ಕೆಲಸ ಕೇಳ್ತಾರೆ, ನಾನು ಬರಲ್ಲ ಕಾರ್ಯಕರ್ತನಲ್ಲ, ನನ್ನ ತಮ್ಮಂದಿರ ನಮ್ಮ ಅಣ್ಣಂದಿರು ಅಂತ ಹೇಳ್ತೀನಿ. ಜೊತೆಗೆ ಇವತ್ತು ಇಷ್ಟೊಂದು ಉತ್ಸವ ಇಷ್ಟು ಪ್ರೀತಿಯಿಂದ ನಮ್ಮ ಅಣ್ಣವ್ರದ್ದು ಉತ್ಸವ ಮಾಡ್ತಾ ಇರೋದು ಉತ್ಸವ ತುಂಬ ಸಂತೋಷ. ಆ ಸಂತೋಷ ಹೇಳೋಕ್ಕಾಗಲ್ಲ. ಜೊತೆಗೆ ನಮ್ಮ ಅಣ್ಣವ್ರಿಗೆ ಎಲ್ಲರಿಗೂ ಆರೋಗ್ಯ ಹಚ್ಕೊಳ್ಳಿ ಅಂತ ಹೇಳ್ತಾ, ಜೊತೆಗೆ ಇನ್ನೊಂದು ಹೇಳ್ತಂದ್ರೆ ನೀವು ಏನು ಉತ್ಸಾಹದಿಂದ ಈ ಪ್ರೀತಿಯಿಂದ ಇದು ಮಾಡ್ತಾ ಇದ್ದೀರಿ, ನಿಮ್ಮೆಲ್ಲರಿಗೂ ಅಷ್ಟೇ ಅದೇ ರೀತಿ ಆರೋಗ್ಯ ಹಚ್ಕೊಟ್ಟು ತುಂಬ ನೀವು ಚೆನ್ನಾಗಿರ್ಬೇಕು. ನೀವು ಚೆನ್ನಾಗಿದ್ರೆ ನಾವು ಚೆನ್ನಾಗಿದ್ದಂಗೆ 100%. ಎಲ್ಲರಿಗೂ ಅಷ್ಟೇ, ಎಲ್ಲರಿಗೂ ಪದೇ ಹೇಳ್ತೀನಿ, ನೀವು ಚೆನ್ನಾಗಿದ್ದಂಗೆ ನೀವು ಆರೋಗ್ಯ ಹಚ್ಕೋಬೇಕು, ನಾವು ಆರೋಗ್ಯ ಹಚ್ಬೇಕು, ಎಲ್ಲ ಒಳ್ಳೆಯಬೇಕು, ಎಲ್ಲ ಒಳ್ಳೇದಾಗಬೇಕಂತ ಹೇಳ್ತಾ ಎಲ್ಲರಿಗೂ ಶುಭ ಕೊಡ್ತಾ ಎಲ್ಲ ಧನ್ಯವಾದ ಹೇಳ್ತಾ ನಾನು ಮಾತಾಡೋಕ್ಕೆ ಅವಕಾಶ ಜನ್ಮದಿನದ ಶುಭಾಶಯಗಳು.
ಜನಪ್ರಿಯ ಶಾಸಕರಾದಂಥ ಹಳ್ಳಹಳ್ಳಿ ಮಂಜಣ್ಣನವರಿಗೆ ಜನ್ಮದಿನದ ಶುಭ ಕೋರ್ತಾ ಮಾತೃಭೂಮಿ ಉಚಿತ ವೃದ್ಧಾಶ್ರಮಕ್ಕೆ ಪುಣ್ಯಾತ್ಮರು ಅವರ ಜನ್ಮದಿನದ ಅಂಗವಾಗಿ ಅವರ ಅಭಿಮಾನ ಬಳಗದವರು ಹಸಿದವರಿಗೆ ನೀಡಿದ ಅನ್ನ, ಬಯಸಿದವರಿಗೆ ನೀಡಿದ ದಾನ, ಅವಶ್ಯಕತೆ ಇದ್ದವರಿಗೆ ಮಾಡಿದ ಸಹಾಯವು ಇದೇ ನಮ್ಮ ಸಾವಿನ ನಂತರವೂ ನಮ್ಮನ್ನು ಬದುಕಿಸಬಲ್ಲ ಸಂಜೀವನಂತೆ ಈ ದಿವಸ ಅರ್ಥಪೂರ್ಣವಾಗಿ ಇರುವಂಥ ಎಲ್ಲ 75 ಜನ ವಯೋವೃದ್ಧರಿಗೆ ಹಸಿದವರಿಗೆ ಅನ್ನ ನೀಡಿ, ಹಣ್ಣು ಹಂಪಲ ನೀಡಿ ಅವರ ಜನ್ಮದಿನವನ್ನು ಒಂದು ಜ್ಯೋತಿ ಬೆಳಗಿ ಅರ್ಥಪೂರ್ಣವಾಗಿ ಆಚರಿಸ್ಕೊತಿದ್ದಾರೆ. ದೇವರು ಅವರಿಗೆ ಆರೋಗ್ಯ, ಆಯಸ್ಸು, ಸಕಲ ಐಶ್ವರ್ಯ ಕೊಟ್ಟು ಕಾಪಾಡಿಂತ ನಮ್ಮ ಮಾತೃಭೂಮಿ ಉಚಿತ ವೃದ್ಧಾಶ್ರಮದ ವತಿಯಿಂದ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀವಿ. ಮಂಜಣ್ಣನವರು ಇದೇ ರೀತಿ ಮುಂದಿನ ದಿನಗಳಲ್ಲೂ ಸಹ ಒಳ್ಳೊಳ್ಳೆ ಕಾರ್ಯಕ್ರಮ ಮಾಡಲಿ. ನಮ್ಮ ಮಾತೃಭೂಮಿ ಉಚಿತ ವೃದ್ಧಾಶ್ರಮಕ್ಕೆ ಪುಣ್ಯಾತ್ಮರು ದಯವಿಟ್ಟು ಅವರಲ್ಲಿ ಮನವಿ ಮಾಡ್ತಾ ಇದ್ದೀವಿ. ನಿಮಗೆ ಬಾಡಿಗೆ ಜಾಗದಲ್ಲಿದ್ದೀವಿ, ನೀವು ಖಾಲಿ ಮಾಡಿ ಅಂತ ಹೇಳ್ತಾವ್ರೆ. ಎಲ್ಲ ಅಭಿಮಾನಿ ಬಳಗವರೆಲ್ಲ ಸೇರಿ ಒಂದು ಜಾಗ ನೆಲೆ ಕೊಟ್ಟರೆ ನಿಮಗೆ ಪುಣ್ಯ ಬರುತ್ತೆ, ನಿಮ್ಮ ಜನ್ಮದಿನಕ್ಕೆ ಶುಭ ಕೋರ್ತಾ ಇದ್ದೀವಿ ಅಂತ ನಾವು ಸಹ ಇವತ್ತು ಕೇಳಿಕೊಂಡು ಮತ್ತೊಮ್ಮೆ ದಯವಿಟ್ಟು ಎಲ್ಲಾದ್ರೂ ಒಂದು 10 ಗಂಟೆ 20 ಗಂಟೆ ಒಂದು ಎಕರೆನ ನಮ್ಮ ವೃದ್ಧಾಶ್ರಮಕ್ಕೆ ದಾನ ಕೊಡಿ. ಯಾರಾದರೂ ಖಾಲಿ ಕೊಡೋ ಅಭಿಮಾನಿಗಳು ಕೊಡೋ ಮನಸ್ಸಿದ್ರೆ ಯಾರು ಸ್ವಂತ ಜಾಗ ಇದ್ರೆ ಕೊಡಿ, ಸರ್ಕಾರಿ ಜಾಗ ಕೊಡಿಸಿ ಅಂತ ಕೇಳ್ಕೊಳ್ತೀವಿ. ನಾಗಣ್ಣ ಜಯಂದು ಮಾತೃಭೂಮಿ ಉಚಿತ ವೃದ್ಧಾಶ್ರಮ ಕೇರ್ಪೇಟೆ. ನಮಸ್ಕಾರ. ಶಾಸಕರಿಗೆ ಮಂಜಣ್ಣವರ 51ನೇ ವರ್ಷದ ಹುಟ್ಟುಹಬ್ಬದ ಅಂಗವಾಗಿ ಇವತ್ತು ಪ್ರಾರಂಭಿಕವಾಗಿ ಹನುಮಂತರಾಯ ದೇವಸ್ಥಾನದಲ್ಲಿ ಬರ್ತಡೇ ಮಾಡಿ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಹೆಣ್ಣು ಹಚ್ಚಿ ಇವತ್ತು ವೃದ್ಧಾಶ್ರಮದಲ್ಲಿ ಊಟದ ವ್ಯವಸ್ಥೆ ಮಾಡಿ ಹೆಣ್ಣು ಹಚ್ಚಿ ನಮ್ಮ ಮಾನ್ಯ ಶಾಸಕರು ಹುಟ್ಟುಹಬ್ಬನ ಸಿಂಪಲ್ಲಾಗಿ ಸರಳವಾಗಿ ಆಚರಿಸ್ತಾ ಇದ್ದೀವಿ. ಇದು ತುಂಬ ಹೇಳ್ತಾ ಇದ್ದೀವಿ. ಇದು ಇವತ್ತು ತುಂಬ ಸಂತೋಷದ ದಿನ ಅಂತ ಹೇಳ್ತಾ ಇದ್ದೀವಿ. ಮಾತ್ರ ಶಾಸಕರಿಗೆ ಮುಂದೆ ತಾಯಿ ಚಾಮುಂಡೇಶ್ವರಿ ಆಯಸ್ಸು, ಆರೋಗ್ಯ ಎಲ್ಲ ಥರದ ಸೌಕರ್ಯ ಕೊಟ್ಟು ರಾಜಕೀಯ ಭವಿಷ್ಯವನ್ನು ಇನ್ನೂ ಉನ್ನತ ಮಟ್ಟಕ್ಕೆ ತಗೊಂಡೋಗಿ ಈ ಕ್ಷೇತ್ರದ ಮಾದರಿ ಕ್ಷೇತ್ರ ಮಾಡೋದು ಶಕ್ತಿ ಕೊಡಲಿ ಅಂತೇಳಿ ಇದ್ರ ಮುಖಾಂತರ ಹಾರೈಸ್ತಾ ಇದ್ದೀವಿ.